ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಕೆಲವೊಮ್ಮೆ ಈ ಖುಷಿಯ ಕ್ಷಣಗಳಲ್ಲಿ ನಾವು ಮಾಡುವಂತಹ ಕೆಲಸಗಳು, ನಡವಳಿಕೆಗಳು, ಚಟುವಟಿಕೆಗಳು ಆ ಕ್ಷಣದಲ್ಲಿ ಟ್ರೋಲ್ ಆಗುತ್ತಾ, ಟೀಕೆಗಳಿಗೆ ಕಾರಣ ಆಗುತ್ತಾ, ವಿವಾದವನ್ನು ಸೃಷ್ಟಿ ಮಾಡುತ್ತಾ ಅರಿವೇ ಇರೋದಿಲ್ಲ. ಅದಾದ ನಂತರ ಯಾವಾಗ ಈ ಸಾಮಾಜಿಕ ಜಾಲತಾಣಗಳು ಇರುವುದರಿಂದ ಒಂದು ಚೂರು ಅದೇನಾದರೂ ವೈರಲ್ ಆಯಿತು ಅಂತಂದರೆ ಸಹಜವಾಗಿ ಜನ ಅದನ್ನು ನೋಡುವಂತಹ ದೃಷ್ಟಿಕೋನವೇ ಬೇರೆ ಆಗಿರುತ್ತೆ. ಬೇರೆ ಬೇರೆ ಆಯಾಮಗಳಿಗೆ ಆ ಒಂದು ಇನ್ಸಿಡೆಂಟ್ ಕಾರಣ ಆಗುತ್ತೆ. ಆಗ ಕ್ಷಮೆ ಕೇಳುವಂತಹ ಪರಿಸ್ಥಿತಿಯೂ ನಿರ್ಮಾಣ ಆಗುತ್ತೆ, ಯೋಚನೆ ಮಾಡುವಂತಹ ಪರಿಸ್ಥಿತಿಯೂ ಕೂಡ ಕ್ರಿಯೇಟ್ ಆಗುತ್ತೆ. ಸೊ ಈಗ ಅಂಥದ್ದೇ ಒಂದು ಸಿಚುವೇಶನ್ ಈಗ ನಮ್ಮ ನೂತನ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರಿಂದ ಆಗಿದೆ ಅನ್ನುವಂಥ ಒಂದು ಕಾಂಟ್ರವರ್ಸಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಆ್ಯಪಲ್ನ ಕಚ್ಚಿ ತಿಂದು ಆ ಕಾರ್ಯಕರ್ತರು ಅಥವಾ ಜನಸಮೂಹ ಇತ್ತಲ್ಲ ಅಲ್ಲಿಗೆ ಎಸೆದಂತಹ ಒಂದು ವಿಡಿಯೋ ತುಣುಕು ಈಗ ಸಾಕಷ್ಟು ವೈರಲ್ ಆಗಿದೆ, ಟೀಕೆಗಳಿಗೆ ಕಾರಣ ಆಗಿದೆ. ಕೇವಲ ಕರ್ನಾಟಕ ಅಲ್ಲದೆ ಕರ್ನಾಟಕದಲ್ಲಿ ಒಂದು 10% ಸದ್ದು ಮಾಡಿತ್ತು ಆ ವಿಚಾರ ಅಂತಂದರೆ ಬೇರೆ ಬೇರೆ ನ್ಯಾಷನಲ್ ಮೀಡಿಯಾಗಳಲ್ಲಿ ಈ ಒಂದು ಸುದ್ದಿ 90% ಸೌಂಡ್ ಮಾಡಿದೆ. ಕಾರಣ ಏನಂತಂದರೆ ಅಲ್ಲಿನ ಮೀಡಿಯಾಗಳಿಗೆ ಈಸ್ ಎ CM, ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಸೊ ಅವ್ರು ಈ ರೀತಿ ಮಾಡಬಾರ್ದು ಅನ್ನುವಂಥ ಅಬ್ಜೆಕ್ಷನನ್ನು, ಒಂದು ಪ್ರಶ್ನೆಯನ್ನು ನ್ಯಾಷನಲ್ ಮಾಧ್ಯಮಗಳು ಕೇಳ್ತಾ ಇದ್ದಾವೆ. ಬಟ್ ಇಲ್ಲಿನ ಮಾಧ್ಯಮಗಳೇನು ಅಂತಂದರೆ ಇವತ್ತಿನ ಕಾರ್ಯಕ್ರಮ ಇದು, ಈಗ ಸಂಜೆ ಅಲ್ಲೊರಟರು, ಮಧ್ಯಾಹ್ನ ಇಲ್ಲಿ ಬಂದರು, ನಾಳೆ ಈ ಕಾರ್ಯಕ್ರಮ ಇದೆ, ಈ ರೀತಿಯ ಸುದ್ದಿಗಳನ್ನು ಮಾಡ್ತಿದ್ರೆ ನ್ಯಾಷನಲ್ ಮಾಧ್ಯಮಗಳು ಇದನ್ನು ಅಬ್ಜೆಕ್ಟ್ ಮಾಡ್ತಾ ಇದ್ದಾವೆ, ಇದನ್ನು ವಿರೋಧಿಸ್ತಾ ಇದ್ದಾರೆ. ಏನಿದು ಹಾಗಾದರೆ ಘಟನೆ, ಯಾವಾಗ ನಡೀತು, ಯಾಕೆ ಹಿಂಗಾಯಿತು, ಎಲ್ಲವನ್ನೂ ಕೂಡ ವಿವರವಾಗಿ ನೋಡೋಣ. ಅದಕ್ಕೂ ಮೊದಲು ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಬಹುಶಃ ಆರಂಭದಲ್ಲಿ ಹೇಳ್ತೀನಿ ನಾನು, ಅದು ಬೇಕು ಅಂತ ಮಾಡಿರಲ್ಲ ಅಂತ ಅಂದ್ಕೊಳ್ತೀನಿ. ಆ ಒಂದು ಖುಷಿಯ ಕ್ಷಣಗಳಿರ್ತಾವಲ್ಲ, ಆ ಖುಷಿಯ ಕ್ಷಣಗಳಲ್ಲಿ ನಾವು ಜಂಪ್ ಆಗ್ತಾ ಇರ್ತೀವಿ ಮೇಲೆ ಕೆಳಗೆ. ಸೊ ಆ ಸಂದರ್ಭದಲ್ಲಿ ಏನಾದರೂ ಆ್ಯಪಲ್ನ ಕಚ್ಚಿ ಎಸೆದರ, ಅಥವಾ ಇಲ್ಲಿ ಬಂದಿರ್ತಕ್ಕಂಥವರೆಲ್ಲ ನನ್ನ ಜನನೇ, ನಮ್ಮ ಅಣ್ಣ ತಮ್ಮದಿರೆ, ಒಂಥರ ನಮ್ಮೂರವರು ಅಂದ್ಬಿಟ್ಟು ಏನಾದ್ರು ಎಸೆದ್ರ ಗೊತ್ತಿಲ್ಲ, ಅವರ ಹಿತದೃಷ್ಟಿಯಲ್ಲಿ, ಅವರ ಕಣ್ಣಿನ ನೋಟದಲ್ಲಿ. ಆದರೆ ನೋಡುವಂತಹ ಜನರಿಗೆ ಅದು ಸಹಜವಾಗಿ ನನಗಾಗ್ಬೋದು, ನಿಮ್ಗಾಗ್ಬೋದು, ಯಾವ ರೀತಿ ಕಾಣಿಸುತ್ತೆ ಅಂತಂದರೆ ಅವರು ರಾಜ್ಯದ ಮುಖ್ಯಮಂತ್ರಿ. ಸೊ ನಮ್ಮದು ರಾಜಪ್ರಭುತ್ವ ಅಲ್ಲ. ಈ ಹಿಂದೆ ರಾಜಪ್ರಭುತ್ವ, ನಿರಂಕುಶ ಪ್ರಭುತ್ವ ಎಲ್ಲವೂ ಇತ್ತು. ಪ್ರೆಸೆಂಟ್ ನಾವೀಗ ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇದ್ದೀವಿ. ಇಲ್ಲಿ ಪ್ರಜೆಯೇ ಮುಖ್ಯ. ಯಾವ ಪ್ರಜೆಗಳು ಸೇರ್ಕೊಂಡು ಒಬ್ಬ ಜನಪ್ರತಿನಿಧಿಯನ್ನ ಆಯ್ಕೆ ಮಾಡ್ತಾರೆ, ಅವನು ಈ ಜನಪ್ರತಿನಿಧಿಗಳಿಗೆ ಸೇವಕನಾಗಿ ಕೆಲಸ ಮಾಡಬೇಕು, ಕಾರ್ಮಿಕನಾಗಿ ಕೆಲಸ ಮಾಡಬೇಕು ಅನ್ನೋಂಥ ಒಂದು ನಿಟ್ಟು. ಆದರೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಬಂದು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋದ್ರಿಂದ ಈಸ್ ಲೈಕ್ ಒಂಥರ ಸಿಮಿಲರ್. ಯಾವ ಥರ ಅಂತಂದರೆ ಒಂಥರ ಮುಖ್ಯ ಅಥವಾ ರಾಜನ್ ಥರ ಅಂತ ಅನ್ಕೊಳ್ಳಿ, ಫೀಲ್ ಮಾಡ್ಕೊಳ್ಳಿ ಸಾಕತ್ರ. ಸೊ ಆ ವ್ಯಕ್ತಿ ಆ ಥರ ತಿಂದ್ಬಿಟ್ಟು ಎಸೆದ್ಬಿಟ್ಟ ಅಂತಂದರೆ ಇದು ಯಾವ ಸಮಾಜದಲ್ಲಿ ಇದ್ದೀವಿ ನಾವು? ಇದೇನು ರಾಜಪ್ರಭುತ್ವನ ಅಥವಾ ಇದೇನು ಜಮೀನ್ದಾರಿ ಪದ್ಧತಿನ? ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಪ್ರಶ್ನೆಗಳಿಗೆ ಉಟ್ಕೊಂಡಿದ್ದಾವೆ. ಏನಾಯಿತು ಹಾಗಾದರೆ ಘಟನೆ? ಡಿ.ಕೆ. ಶಿವಕುಮಾರ್ ಅವರು ಮೊನ್ನೆ ಭಾನುವಾರ ಅವರ ಕನಕಪುರ ವಿಧಾನಸಭಾ ಕ್ಷೇತ್ರ ಏನಿದೆ, ಆ ವಿಧಾನಸಭಾ ಕ್ಷೇತ್ರದ ಒಂದಷ್ಟು ಪಂಚಾಯಿತಿಗಳಿಗೆ, ಒಂದಷ್ಟು ಸರ್ಕಲ್ಗಳಿಗೆ ತೆರಳಿ ಅಲ್ಲಿ ಜನ ಆಲ್ರೆಡಿ ಇವ್ರು ಬರ್ತಿದ್ದಾರೆ ಅಂತ ರೆಡಿ ಆಗಿದ್ರು. ಆ ಜನರ ಸಮ್ಮುಖದಲ್ಲಿ ನಿಂತ್ಕೊಂಡು 1-2 ನಿಮಿಷ ಮಾತಾಡಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಒಂದು ಕಾರ್ಯಕ್ರಮ ಏರ್ಪಟ್ಟಿತ್ತು ಭಾನುವಾರ ಮೊನ್ನೆ. ಆ ಸಂದರ್ಭದಲ್ಲಿ ಇವರು ಒಂದು 10 ಪಂಚಾಯಿತಿಗಳಲ್ಲಿ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಒಂದು ಊರಿನಲ್ಲಿ ಇವರು ಬರುವಂತಹ ಆ ವೇಳೆ ಒಂದು ದೊಡ್ಡ ಆ್ಯಪಲ್ ಹಾರ ರೆಡಿ ಆಗಿರುತ್ತೆ, ಇನ್ನೊಂದು 2-3 ಹಾರಗಳು ರೆಡಿ ಆಗಿರ್ತವೆ, ಮೆಣಸಿಕಾಯ್ದು, ನಿಂಬೆಹಣ್ಣು, ಈ ರೀತಿ ದೃಷ್ಟಿ ಆಗಬಾರ್ದು ಅವರಿಗೆ ಅನ್ನೋಂಥದ್ದನ್ನು. ಸೊ ಎಲ್ಲ ಹಾರಗಳನ್ನು ಇಲ್ಲಿ ಸ್ಕ್ವಾಡ್ ಏನಿರುತ್ತೆ ಅದೆಲ್ಲ ಕಂಪ್ಲೀಟಾಗಿ ಮೆಟಲ್ ಡಿಟೆಕ್ಟರಲ್ಲಿ ಚೆಕ್ ಮಾಡಿ, ಅದಾದ ನಂತರ ಅದನ್ನು ಅವ್ರಿಗೆ ಹಾರ ಹಾಕಬಹುದಾ, ಹಾರ ಹಾಕಲು ಯೋಗ್ಯತೆ ಇದೆಯಾ ಅದಕ್ಕೆ ಅಂತೆಲ್ಲ ಚೆಕ್ ಮಾಡಿರ್ತಾರೆ. ಯಾಕಂತಂದರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ತಿರ್ತಕ್ಕಂಥ ಹಾರ ಅದು. ಸೊ ಹಾಗಾಗಿ ಈ ಆ್ಯಪಲ್ ಹಾರವನ್ನು ಡಿ.ಕೆ. ಶಿವಕುಮಾರ್ ಅವರು ಬಂದಾಗ ಅವರಿಗೆ ಹಾಗೇನೆ ಅವ್ರು ಯಾವುದೋ ಒಂದು ವೆಹಿಕಲ್ ಮೇಲೆ ನಿಂತಿರ್ತಾರಲ್ಲ, ಪೂರ್ತಿ ಸುತ್ತುವರಿಯುವಂಥ ಒಂದು ದೊಡ್ಡ ಸೇಬಿನ ಹಣ್ಣಿನ ಹಾರವನ್ನು ಹಾಕಿರ್ತಾರೆ. ಆ ಸಂದರ್ಭದಲ್ಲಿ ಇವರು ಇನ್ನೇನು ಆ ಜಾಗದಿಂದ ಹೊರಡಬೇಕು ಅನ್ನೋವಂಥ ಸಂದರ್ಭದಲ್ಲಿ ಒಂದು ಆ್ಯಪಲ್ನ ಕಿತ್ಕೊಳಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಯಾರೋ ಒಬ್ಬ ಕಾರ್ಯಕರ್ತರ ತಾನೇ ಕಿತ್ತು ಹಿಂಗೆ ಕೊಡಕ್ಕೆ ಹೋಗ್ತಾನೆ. ಇವರಿಲ್ಲ ನಾನೇ ಫಸ್ಟ್ ಕೀಳ್ತೀನಿ ಅಂತಂದ್ಬಿಟ್ಟು ಇನ್ನೊಂದು ಆ್ಯಪಲ್ ಕಿತ್ತಿ ಅದನ್ನು ಕಚ್ಚಿ ತಿಂದು ಈ ಕಡೆ ಎಡಭಾಗಕ್ಕೆ ಹಿಂಗೆ ಎಸಿತಾರೆ. ಹಿಂಗೆ ಆಮೇಲೆ ಅವ್ನು ಕಿತ್ತಿದ್ನಲ್ಲ ಆಲ್ರೆಡಿ ಒಬ್ಬ ಕಾರ್ಯಕರ್ತ, ಅವನೇನು ಬೇಜಾರು ಮಾಡ್ಕೊತಾನೆ ಅಂತಂದ್ಬಿಟ್ಟು ಅದನ್ನು ಇಸ್ಕೊಂಡು ಅದನ್ನು ಕಚ್ಚಿ ಈ ಕಡೆ ಬಲಭಾಗಕ್ಕೆ ಎಸಿದ್ದಾರೆ. ಒಂದು ಎಡಭಾಗಕ್ಕೆ ಹೋಯ್ತು, ಒಂದು ಬಲಭಾಗಕ್ಕೆ ಹೋಯ್ತು. ಸೊ ಅದನ್ನು ಕಾರ್ಯಕರ್ತರು ಖುಷಿಯಿಂದ ಕ್ಯಾಚ್ ಹಿಡ್ಕೊಂಡು ಅದೊಂದು ತಿಂದ್ರೋ ಹಿಡ್ಕೊಂಡ್ರೋ ಪೂಜೆ ಮಾಡ್ತಾರೋ ಗೊತ್ತಿಲ್ಲ, ಅದನ್ನು ಯಾರಿಗೋ ಒಬ್ರಿಗೆ ಸಿಕ್ಕೈತೆ, ಒಂದಿಬ್ರಿಗೆ ಸಿಕ್ಕೈತೆ ಅದು, ಇನ್ನೊಂದೊಬ್ಬಂಗೆ ಅವರು ಏನಾದ್ರು ಶೇರ್ ಮಾಡ್ಕೊಂಡು ತಿಂದ್ರೆ ಏನೋ ಗೊತ್ತಿಲ್ಲ ಅದನ್ನು. ಸೊ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗೈತೆ ಸೋಷಿಯಲ್ ಮೀಡಿಯಾದಲ್ಲಿ. ನಾನು ಆಲ್ರೆಡಿ ಹೇಳ್ದಾಗೆ ಅವರು ಒಳ್ಳೆ ಮನಸ್ಸಿಂದ ನಮ್ಮ ಜನ ಇದು ಬಿಡು ಅಂತ ಎಸ್ತಿದ್ರೆ ಅದು ತಪ್ಪಾಗೋದಿಲ್ಲ. ಬಟ್ ಏನಾದ್ರೂ ಅದು ಏನಾಗುತ್ತೆ ಗೊತ್ತಾ, ಯೂಶ್ವಲಿ ನೀವು
ಹಣ್ಣನ್ನ ಕಿತ್ಕೊಂಡು ತಿಂದಿದ್ದು ಅಲ್ಲಿ ತಪ್ಪು ಅಂತ ಅನ್ಸಲ್ಲ. ಯಾಕೆಂತಂದ್ರೆ ನೀವು ಮನುಷ್ಯರೇ, ನೀವು ಮುಖ್ಯಮಂತ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಫಸ್ಟು ನೀವೊಬ್ಬರ ಮನುಷ್ಯ. ಆದರೆ ನೀವೊಂದು ಹಣ್ಣು ತಿಂದ್ಬಿಟ್ಟು ಇನ್ನೊಂದು 3-4 ಹಣ್ಣು ಕಿತ್ತಿ ಆ ಕಡೆ ಎಸ್ಬಿಟ್ಟು ಹೋಗಿದ್ದೀರಿ, ಜನಗಳಿಗೆ ಕ್ಯಾಚ್ ಥರ ಕೊಟ್ಬಿಟ್ಟು ಹೋಗಿದ್ದೀರಿ, ಅದು ತಪ್ಪು ಅನ್ನಿಸ್ತಿರಲಿಲ್ಲ. ಬಟ್ ಕಚ್ಚಿ ತಿಂದು ಅದನ್ನ ಎಸ್ತಿದ್ದು, ಮತ್ತೆ ಕಾರ್ಯಕರ್ತ ಕೊಡ್ತಾನಲ್ಲ ಆ ಹಣ್ಣನ್ನು ಕೂಡ ಕಚ್ಚಿ ತಿಂದು ಈ ಕಡೆ ಎಸ್ತಿದ್ದು, ಅದು ಎಲ್ಲ ಒಂದು ಕಡೆ ನೋಡೋರಿಗೆ ಏನನ್ಸುತ್ತೆ ಅಂತಂದರೆ ಐ ಆಮ್ ದ ಕಿಂಗ್, ನಾನು ತಿಂದಿದ್ದನ್ನ ನೀವೆಲ್ಲ ತಿನ್ನಬೇಕು ಅನ್ನೋ ರೀತಿಯೇ ಅದು ಮೆಸೇಜ್ ಪಾಸ್ ಆಗುವಂಥದ್ದು ಸಾಮಾಜಿಕವಾಗಿ ಈ ವೈರಲ್ ವಿಡಿಯೋಗಳ ಮೂಲಕ. ಸೊ ಈ ಒಂದು ಕಾಂಟ್ರವರ್ಸಿ ಮಲಯಾಳಮಲ್ಲೂ ವೈರಲ್ ಆಗೈತೆ, ತೆಲುಗಿನಲ್ಲಿ, ತಮಿಳಲ್ಲಿ, ಹಿಂದಿಗಳಲ್ಲಿ, ಇನ್ನು ರಾಷ್ಟ್ರೀಯ ಮಾಧ್ಯಮಗಳಂತೂ ನೆನ್ನೆ ಕಂಪ್ಲೀಟ್ ಇದೇ ಸುದ್ದಿಯನ್ನು ಮಾಡಿದ್ದಾರೆ ರಚಿಕಂಬರು. ಕರ್ನಾಟಕ ಅವರ ದೃಷ್ಟಿಯಲ್ಲಿ ಏನು ಅಂತಂದರೆ ಕರ್ನಾಟಕ CM ಈ ಥರ ಮಾಡಿದ್ದಾರೆ ಅಂತಂದರೆ, ಅಫ್ಕೋರ್ಸ್ ನಾವೀಗ ತೆಲಂಗಾಣದ CM ಅಥವಾ ಕೇರಳದ CM ಏನೋ ಈ ಥರ ಮಾಡಿದ್ದಾರೆ ಅಂತಂದರೆ ಡೆಫಿನೆಟ್ಲಿ ನಾವು ಇಲ್ಲಿ ಕೂತಿರೋರು ಕೂಡ ಆ ರೀತಿ ಸುದ್ದಿಗಳನ್ನು ಮಾಡ್ತಿದ್ದೋ. ಸೊ ಹಾಗಾಗಿ ಅವರು ಈ ಒಂದು ಸುದ್ದಿ ಮೇಲೆ, ಈ ಒಂದು ಇನ್ಸಿಡೆಂಟ್ ಮೇಲೆ ಕಣ್ಣಿಟ್ಟು ಯಾವ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ, ಇದೇನು ರಾಜಪ್ರಭುತ್ವನ, ಇದೇನು ಜಮೀನ್ದಾರಿ ಪದ್ಧತಿನ, ಅಥವಾ ಯಾವ ಥರ ಅಂತಂದರೆ ನಾನೇ ಮೇಲೂ, ನಾನು ತಿಂದಿದ್ದು ನೀವು ತಿನ್ನಬೇಕು ಅನ್ನೋ ಥರ ಆ್ಯಪಲ್ನ ಥ್ರೋ ಮಾಡಿ ಎಸ್ತಿದ್ದು ಜನಗಳ ಹತ್ರ ಇದು ತಪ್ಪು ಅಂತ ಆ ನ್ಯಾಷನಲ್ ಮಾಧ್ಯಮಗಳು ಖಂಡಿಸ್ತಾ ಇದ್ದಾವೆ. ಇದಿಷ್ಟು ಕಾಂಟ್ರವರ್ಸಿಗೆ ಕಾರಣ ಆದಂಥ ಸಬ್ಜೆಕ್ಟ್. ಸೊ ಒಟ್ಟಾರೆಯಾಗಿ ನಾನು ಆಲ್ರೆಡಿ ನನ್ನ ಅನಿಸಿಕೆ ಹೇಳಿದೆ. ಅವರ ಇಂಟೆನ್ಷನ್ ಗುಡ್ ಆಗಿದ್ದು, ಅದು ಹಿಂಗೆ ಎಸೆ ಬದಲು ಹಿಂಗೆ ಯಾರಿಗಾರು ಎಸ್ತೀರ ಅದೊಂಥರ ಆಗಿರ್ತೀವಿ. ಅದು ಬೇರೆ ನಮ್ಮ ನಡವಳಿಕೆಗಳಲ್ಲ, ನಮ್ಮ ಬಿಹೇವಿಯರ್ ಐತಲ್ಲ, ನಮ್ಮ ಚಟುವಟಿಕೆಗಳೈತಲ್ಲ, ಅದು ಹಿಂಗೆ ಎಸೆಯೋದಕ್ಕೂ ಹಿಂಗೆ ಕೊಡೋದಕ್ಕೂ ಬೇರೆ ಬೇರೆ ಆಯಾಮಗಳನ್ನು ಸೃಷ್ಟಿ ಮಾಡುತ್ತೆ. ಸೊ ಇವರು ಹಿಂಗೆ ಎಸೋದ್ರಲ್ಲ, ಸೊ ಹಂಗಾಗಿ ಅದು ಕಾಂಟ್ರವರ್ಸಿಯನ್ನು ಸೃಷ್ಟಿ ಮಾಡೈತೆ. ಅಲ್ಲಿ ಯಾರೋ ಒಬ್ಬಗೆ ನಿಂತಿದ್ದವನಿಗೆ ಪ್ರೀತಿಯಿಂದನೂ ಕೊಟ್ಬಿಟ್ಟಿದ್ರೆ ಕಾಂಟ್ರವರ್ಸಿ ಆಗ್ತಿರಲಿಲ್ಲ. ಬಟ್ ಇವರು ಈ ಭಾಗಕ್ಕೊಂದು ಎಸೋದ್ರಲ್ಲ, ಆ ಕಾರಣದಿಂದ ಕಾಂಟ್ರವರ್ಸಿ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಇನ್ನು ಕೆಲವರು ಏನು ಅಂತಂದರೆ, ತಿಂದಿರೋರೆ ಸುಮ್ಮನವ್ರೆ, ನಿಮ್ಗಳಿಗೆಲ್ಲ ಏನು ಟೆನ್ಷನ್ನು ಅನ್ನೋಂಥದ್ದನ್ನು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಕಾಮೆಂಟ್ಸ್ಗಳ ಮೂಲಕ ಕೆಲವೊಂದು ವಿಡಿಯೋಗಳಲ್ಲಿ. ಅಂದರೆ ಇಸ್ಕೊಂಡು ಜನನೇ ಖುಷಿಯಾಗಿ ತಿಂತಿದ್ದಾರೆ, ನಿಮ್ಗಳಿಗೆಲ್ಲ ಏನು ಬಿಡಿ ಅನ್ನೋ ಥರ. ಸೊ ಸಾಮಾಜಿಕವಾಗಿ ಈ ರೀತಿಯ ಘಟನೆಗಳನ್ನು ಖಂಡಿಸುವಂಥದ್ದು ಪ್ರತಿಯೊಬ್ಬನ ಜವಾಬ್ದಾರಿ ಆಗಿರುತ್ತೆ. CM ಅಂತಲ್ಲ, ಈ ಸಾರ್ವಜನಿಕ ಕ್ಷೇತ್ರದಲ್ಲಿರ್ತಕ್ಕಂಥವ್ರು, ಅವ್ರ ಮೇಲೆ ಸಾಕಷ್ಟು ಕ್ಯಾಮರಾಗಳು ಅಬ್ಸರ್ವ್ ಮಾಡ್ತಿರ್ತವೆ ಅವ್ರನ್ನ. ಆ ಕ್ಯಾಮರಾದಲ್ಲಿ ಅಬ್ಸರ್ವ್ ಮಾಡಿ ಸೆರೆ ಹಿಡಿಯೋದಾದಂಥ ವಿಡಿಯೋಗಳಾಗಿರ್ಬೋದು, ಫೋಟೋಗಳಾಗಿರ್ಬೋದು, ಮತ್ತೆ ಅದೇ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಆಗುತ್ತೆ. ಅದು ನೆಟ್ಟಿಗರನ್ನ ಕೇಂದ್ರೀಕೃತವಾಗಿ ಫಾಲೋ ಮಾಡುತ್ತೆ, ಅಥವಾ ನೆಟ್ಟಿಗರು ಅದನ್ನ ಅಬ್ಸರ್ವ್ ಮಾಡಿದ್ರೆ ಇದನ್ನೇ ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ನೋಡುವಂತಹ ಸಿಚುವೇಶನ್ ಅಲ್ಲಿ ಸೃಷ್ಟಿಯಾಗುತ್ತೆ. ಹಾಗಾಗಿ ತುಂಬಾ ಸೂಕ್ಷ್ಮವಾಗಿ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಈ ಹಿಂದೆ ಈಗ ಅವರು ವಿಧಾನಸೌಧದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು ಅನ್ನೋಂಥ ಒಂದು ಇಚ್ಛೆ ಹಾಗೂ ಆಸೆ ಇತ್ತು ಅವರಿಗೆ. ಆದರೆ ಅವರ ಗುರುಗಳಾದಂಥ ನಡುವಿನಕೆರೆ ಮಠದ ಅಜಯ್ ಅವರು, ಅಂದರೆ ಅವ್ರು ಪ್ರೆಸೆಂಟ್ ಇರ್ತಕ್ಕಂಥ ಗುರುಗಳು, ಅವರಿಗೆ ಕೊಟ್ಟಂಥ ಸಲಹೆ ಬೇಡ, ಯಾವುದಾದ್ರೂ ಅವಘಡ ಸಂಭವಿಸ್ಬೋದು, ಮಳೆ ಬರುವಂಥ ಸಾಧ್ಯತೆ ಇರುತ್ತೆ, ಹಾಗಾಗಿ ತುಂಬ ಸೂಕ್ಷ್ಮವಾಗಿ ಹೆಜ್ಜೆ ಇಡು, ಸ್ವಲ್ಪ ಮಾತನ್ನ ಕಡಿಮೆ ಮಾಡಿಬಿಡು, ಮೌನವಾಗಿದ್ಬಿಡು ಅನ್ನೋಂಥದ್ದನ್ನು ಸಲಹೆ ಕೊಟ್ಟಿದ್ರು ಅನ್ನೋಂಥದ್ದನ್ನು ನಾವು ಗಮನಿಸ್ದು. ಹಾಗಾಗಿ ಅವರು ಯಾರಾಗ್ತಾರೆ CM ಅನ್ನೋದಕ್ಕೆ ಸ್ಪಷ್ಟವಾಗಿ ಬಾಯಿ ಬಿಡ್ತಾನೆ ಇರಲಿಲ್ಲ. ಅದಾದ ನಂತರ ಲೋಕಭವನದಲ್ಲಿ ಪ್ರಮಾಣ ವಚನ ಸ್ವೀಕರಿಸುವಂಥ ಕಾರ್ಯಕ್ರಮ ನಡೀತು, ಯಾಕೆಂದ್ರೆ ಗುರುಗಳ ಆದೇಶದಂತೆ. ಸೊ ಎಲ್ಲೋ ಒಂದು ಕಡೆ ಮನುಷ್ಯ ಖುಷಿಯಲ್ಲಿದ್ದ ಕ್ಷಣದಲ್ಲಿ ಒಂಚೂರು ಎಡವು ಬಿಡ್ತಾನ ಅನ್ನೋದಕ್ಕೆ ಇದೊಂದು ನೈಜ ಉದಾಹರಣೆ ಆಗಿದೆ. ಸೊ ಹಾಗಾಗಿ ತಪ್ಪು ದೃಷ್ಟಿಯಲ್ಲಿ ನೋಡೋದಕ್ಕಿಂತ ಮನ್ನಿಸ್ಬಿಟ್ಟು ಮುಂದಕ್ಕೆ ಹೋಗ್ಬೇಕಾಗುತ್ತೆ ಅಂತ ನನ್ನೊಂದು ಅನಿಸಿಕೆ. ಸೊ ಅದಕ್ಕೆ ಕ್ಲಾರಿಟಿ ಕೊಡ್ತಾರೆ ಅಥವಾ ಇದನ್ನು ಬಿಟ್ಟು ಹಾಕ್ತಾರೆ, ಕಾದ್ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್.